ನೋಡಿ 75 ವರ್ಷಗಳ ನಮ್ಮ ಸಂವಿಧಾನ ಇವತ್ತು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫೈನಲ್ ಮಾಡಿತ್ತು. ಹಿಂದೆ ಅಕ್ಟೋಬರ್ 24ನೇ ತಾರೀಕು 1949 ಆವತ್ತಿಂದ ಇವತ್ತಿನವರೆಗೂ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮಾಡೋದಕ್ಕೆ, ಈ ಕಾನ್ಸ್ಟಿಟ್ಯೂಷನ್ ಮಾಡೋದಕ್ಕೆ 1946ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಈ ದೇಶಕ್ಕೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಇರಬೇಕು ಅಂತೇಳಿ ನಮ್ಮ ನಾಯಕರ ಜೊತೆಯಲ್ಲಿ 3 ವರ್ಷಗಳ ಕಾಲ ಹಲವಾರು ಚರ್ಚೆಗಳಾಗಿ 49ರಲ್ಲಿ ನವೆಂಬರ್ 24ನೇ ತಾರೀಕಿಗೆ ಫೈನಲ್ ಮಾಡಿದರು. ಈ ಕಾನ್ಸ್ಟಿಟ್ಯೂಷನ್ನು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳಿರಬೇಕು ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಡ್ತು. ಈ ಕಾನ್ಸ್ಟಿಟ್ಯೂಷನಲ್ಲಿ ಬಂದಿರತಕ್ಕಂಥ ಈ ಉದ್ದೇಶಗಳು ಇವೆಲ್ಲನೂ ಈ ದೇಶದಲ್ಲಿ ಅನುಭವಿಸ್ತಕ್ಕಂಥ ಕಷ್ಟ, ನಷ್ಟ, ಅವಮಾನಗಳು, ಅಸಮಾನತೆ ಇದೆಲ್ಲವನ್ನ ಅಂದಾಜು ಮಾಡಿ ಅದರ ವಿರುದ್ಧ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ನಮ್ಮ ಹಿರಿಯರು ಆ ಸಮಸ್ಯೆಗಳೆಲ್ಲ ಇತ್ಯರ್ಥ ಆಗುವ ಕಾಲಘಟ್ಟ ಬರಬೇಕು ಅಂತ ಬಯಸ್ತಾ ಇದ್ರು. ಅದಕ್ಕಾಗಿ ನೇಣುಗಂಬಗಳು ಹತ್ತಿದ್ರು, ಜೈಲುಗಳನ್ನು ಅನುಭವಿಸಿದರು, ಪೊಲೀಸರಿಗೆ ಗುಂಡಿಗೆ ಬಲಿಯಾದರು, ಬ್ರಿಟಿಷರ ಪೊಲೀಸರ ಗುಂಡಿಗೆ ಹಲವಾರು ಹಿಂಸೆಗಳ ಅನುಭವಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಮೇಲೆ ಈ ಕಾನ್ಸ್ಟಿಟ್ಯೂಷನ್ ಹಿಂಗಿರಬೇಕು, ಎಲ್ಲ ಜನರ, ಎಲ್ಲ ಮತಗಳ, ಎಲ್ಲ ಜನಾಂಗದ ಒಂದು ತೋಟ ಆಗಬೇಕು ಅಂತಕ್ಕಂಥದ್ದು ನಮ್ಮ ಕುವೆಂಪು ಹೇಳ್ತಾರೆ. ಅದರ ಬಗ್ಗೆ ಸ್ಪಷ್ಟವಾದ ಇದು ಹೆಂಗಿರಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ, ಅದರ ಮುಂಚಿತವಾಗೇ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಳವಡಿಸಿರ್ತಕ್ಕಂಥ ಈ ಅಂಶಗಳನ್ನು ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ ಅಂತ ನೋಡಿದರೆ, ಅವರ ತ್ಯಾಗ ಬಲಿದಾನಗಳು ಈ ದೇಶದಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ಲಿ ಅಡಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರಿಬೇಕಾಗಿದೆ. ಆ ದಿಕ್ಕಿನಲ್ಲಿ ಈ ಕಾನ್ಸ್ಟಿಟ್ಯೂಷನನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ. ಹೆಂಗೆ, ಎಲ್ಲಿಗೆ ಕಾಪಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ನು? ಸುಪ್ರೀಂ ಕೋರ್ಟ್ ಜಡ್ಜ್ ಗವಾಯಿ ಮೇಲೆ ಚಪ್ಪಲಿ ಎಸೆಯತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ ಅಂದರೆ, ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಆ ಕಾನ್ಸ್ಟಿಟ್ಯೂಷನ್ ಗೌರವ ಸಿಗ್ತಾ ಇದೆ ಅಂತೇಳಿ ನಾವೆಲ್ಲರೂ ತಲೆ ತೆಗಿಸ್ಬೇಕಾಗತ್ತೆ. ಯಾಕೆ ಇದುವರೆಗೂ ಆ ಗವಾಯಿ ಮೇಲೆ ಆ ಬೂಟ್ ಎಸೆದಂತ ಇವರನ್ನು ಯಾಕೆ ಇದು ಮಾಡಲಿಲ್ಲ? ನೀವು ಯಾಕೆ FIR ಮಾಡಲಿಲ್ಲ? ಯಾಕೆ ಈ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾ ಇಲ್ಲ? ಅಷ್ಟು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಈ ಸಂವಿಧಾನದ ಜೀವಂತವಾಗಿ ಇರ್ತಕ್ಕಂಥ ಸಂದರ್ಭದಲ್ಲೇ ಯಾರು ಸಂವಿಧಾನವನ್ನು ಅನುಸರಿಸ್ತಾ ಇದ್ದಾರೋ, ಯಾರ ಕೈಯಲ್ಲಿದೆಯೋ ಅವರು ಕಣ್ಣು ಮುಚ್ಕೊಂಡು ಕೂತರೆ ಈ ದೇಶದ ಸಂವಿಧಾನವನ್ನು ಕಾಪಾಡಬೇಕಾದಂಥವ್ರು ಯಾರು? ಆ ದಿಕ್ಕಿನಲ್ಲಿ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ಅಕ್ಟೋಬರ್ 7ನೇ ತಾರೀಕು ಹರಿಯಾಣದಲ್ಲಿದ್ದಂಥ ಪುರಾಣ್ ಕುಮಾರ್ ಅಂತಕ್ಕಂಥ IPS ಆಫೀಸರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನನಗೆ ಅವಮಾನ ಆಗ್ತಾ ಇದೆ ಅಂತ. ಎಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆ? ಸಾಮಾಜಿಕ ನ್ಯಾಯ ಸಿಕ್ಕದೇ ಇರ್ತಕ್ಕಂಥ ಇದರಲ್ಲಿ ನಾವೇನು ಮಾಡಬೇಕು? ಇಂಥವು ಸಾವಿರಾರು ಇವತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಮೊಟಕು ಮಾಡ್ತಾ ಇದ್ದಾರೆ. ನೋಡಿ, ಆವತ್ತು 1920ರಲ್ಲಿ ಒಂದು ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಬರೀ 9 ಲಕ್ಷ ಜನರಿಗೆ ಮಾತ್ರ ವೋಟ್ ಹಾಕುವ ಹಕ್ಕಿತ್ತು. 25 ರೂಪಾಯಿ ಯಾರು ಆವತ್ತಿನ ಕಾಲದಲ್ಲಿ ಕಂದಾಯ ಕಟ್ತಾರೋ ಅವ್ರಿಗೆ ಮಾತ್ರ ವೋಟ್ ಹಾಕುವ ಹಕ್ಕಿತ್ತು. ಆ ಹಕ್ಕನ್ನು ಇವತ್ತು ಈ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ, ಯಾರೇ ಈ ದೇಶದಲ್ಲಿ ಜಾತಿ, ಮತ, ಕುಲ ಏನೂ ಇಲ್ಲದೆ ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕುವ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕಾನ್ಸ್ಟಿಟ್ಯೂಷನ್. ಆ ವೋಟ್ ಹಾಕುವ ಹಕ್ಕನ್ನು ಇವತ್ತು ಕಸಿತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ಗೆ ಮಸಿ ಬೆಳೀತಾ ಇದ್ದಾರೆ. ಈ ಕಾನ್ಸ್ಟಿಟ್ಯೂಷನ್ನ ನಾವು ಕಾಪಾಡಬೇಕಾಗಿದೆ.
ಈ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇದ್ರೆ ಈ ದೇಶದಲ್ಲಿ ವಿದ್ಯಾಭ್ಯಾಸ 99 ಸಿಗ್ತಾ ಇರಲಿಲ್ಲ. ಈ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇದ್ದಿದ್ರೆ 99 ಭಾಗ ಜನರಿಗೆ ಭೂಮಿ ಸಿಗ್ತಾ ಇರಲಿಲ್ಲ. ಈ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇದ್ದಿದ್ರೆ ಇಷ್ಟು ಯೂನಿವರ್ಸಿಟಿಗಳಾಗಲಿ, ಇಷ್ಟು ಕಾಲೇಜುಗಳಾಗಲಿ, ಇಷ್ಟು ಜನರಿಗೆ ಉದ್ಯೋಗಗಳಾಗಲಿ ಸಿಗ್ತಾ ಇರಲಿಲ್ಲ. ಒಂದು ಸಣ್ಣ ಇದು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಅಂಗನವಾಡಿ ಅಂತದ್ದು 75ರಲ್ಲಿ ತಂದಂತ ಅಂಗನವಾಡಿ ಇದರಲ್ಲಿ ಇವತ್ತು 12 ಕೋಟಿ ಜನ ಫಲಾನುಭವಿಗಳಿದ್ದಾರೆ. 14 ಲಕ್ಷ ಸೆಂಟರ್ಸ್ ಇದೆ. 28 ಲಕ್ಷ ಜನ ಉದ್ಯೋಗಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಹೋಗ್ತಾ ಇದೆ ಈ ದೇಶ. ಆರ್ಥಿಕ ಸಮಾನತೆ ಅಂತಾರೆ. ಆರ್ಥಿಕ ಸಮಾನತೆ ಅನ್ನೋದು ಏನರ್ಥ? 14 ಜನ ಪ್ರಧಾನಮಂತ್ರಿಗಳು 52 ಲಕ್ಷ ಸಾಲ ಮಾಡ್ತಾರೆ. ಈ 10 ವರ್ಷದಲ್ಲಿ 150 ಲಕ್ಷ ಸಾಲ ಮಾಡ್ತಾರೆ. ಬಂದಂತ ದುಡ್ಡು ಈ ದೇಶದಲ್ಲಿರ್ತಕ್ಕಂಥ ರೋಡ್ಗಳಿಗೆ ಉಪಯೋಗಿಸಲಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ಹೋಗ್ಬೇಕು ಅಂತ ಮಾಡಲಿಲ್ಲ. ಈ ದೇಶದಲ್ಲಿ ರೈತರಿಗೆ ದುಪ್ಪಟ್ಟೆ 22ಕ್ಕೆ ದುಪ್ಪಟ್ಟ ಮಾಡ್ತೀವಿ, ನಾವು 2 ಪಟ್ಟು ನಿಮ್ಮ ಲಾಭ ಕೊಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಎಲ್ಲೋಯ್ತು? 152 ಲಕ್ಷ ಕೋಟಿ ರೂಪಾಯಿ ಎಲ್ಲೋಯ್ತು? ಯಾವ ಪ್ರಾಜೆಕ್ಟ್ ಕಟ್ಟಿದ್ರು? ಯಾವ ಡ್ಯಾಮ್ ಕಟ್ಟಿದ್ರು? ಆರ್ಥಿಕ ಸಮಾನತೆ ಎಲ್ಲಿ ಬರ್ತಾ ಇದೆ? 5ನೇ ಬಲಿಷ್ಠ ಆರ್ಥಿಕ ರಾಷ್ಟ್ರ ಅಂತ ಹೇಳ್ತಾರೆ. ಅದಾನಿದು 106 ಲಕ್ಷ ಕೋಟಿ ರೂಪಾಯಿ, ಅಂಬಾನಿದು 106 ಲಕ್ಷ ಕೋಟಿ ರೂಪಾಯಿ. ನೀವು ಲೆಕ್ಕ ಹಾಕಿ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರ ಅಂತ ಹೇಳ್ತೀರಾ? ದತ್ತಾತ್ರೇಯ ಹೊಸಬಾಲೆ RSS ನಾಯಕರು ಹೇಳಿದ್ರು 20 ಕೋಟಿ ಜನ 300 ರೂಪಾಯಿ ಒಳಗಡೆ ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಎಲ್ರಿ ಆರ್ಥಿಕ ಸಮಾನತೆ ಬಂದಿದೆಯಾ? ಯಾರೋ ಕೆಲವರಿಗೆ ಮಾತ್ರ ಆರ್ಥಿಕ ಲಾಭ ಮಾಡೋದಕ್ಕೆ ಈ ದೇಶದ ಏರ್ಪೋರ್ಟ್ಗಳು ಹೇಳುತ್ತೆ ನಿಮ್ಮ ನೀತಿ ಆಯೋಗ ಏನಂತ, ಒಂದು ಏರ್ಪೋರ್ಟ್ಗಿಂತ ಪ್ರೈವೇಟ್ ಅವನಿಗೆ ಯಾರಿಗೂ ಕೊಡಬಾರದು ಅಂತ ನಿಮ್ಮದೇ ಆದಂತ ನೀತಿ ಆಯೋಗ ಹೇಳಿರುವಾಗ 6 ಏರ್ಪೋರ್ಟ್ಗಳನ್ನ ಅದಾನಿ ಕೊಟ್ಟಿದ್ದೆಂಗ್ರಿ? ಯಾವುದೇ ಒಂದು ಸೋಪನ್ನು ತಯಾರು ಮಾಡದೇ ಇರ್ತಕ್ಕಂಥ ಅನಿಲ್ ಅಂಬಾನಿಗೆ ವಿಮಾನಗಳನ್ನ ಒಪ್ಪಂದ 35,000 ಕೋಟಿ ಹೆಂಗ್ರಿ ಕೊಟ್ರಿ ನೀವು ರಾಫೆಲ್ಗೆ? ಎಲ್ರಿ ಆರ್ಥಿಕ ವಿಧಾನ ಹೆಂಗ್ ಹೋಗ್ತಾ ಇದೆ? ಇಡೀ ಜನರಿಗಾಗಿ ಬರ್ತಾ ಇದೆ ಆರ್ಥಿಕ ವಿಧಾನ. ಆರ್ಥಿಕ ಸಮಾನತೆ ಇರಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಇದೆ, ಸಾಮಾಜಿಕ ಸಮಾನತೆ ಇರಬೇಕು ಅಂತ ಹೇಳುತ್ತೆ. ಅವೆಲ್ಲನೂ ಮನ್ಪಾಲ್ ಮಾಡ್ತಕ್ಕಂಥ ನಮ್ಮ ಮುಂದ್ಗಡೆ ಅಧಿಕಾರ ನಡೆಸ್ತಕ್ಕಂಥದ್ದಿದ್ರೆ ನಾವು ಇವತ್ತಿನ ದಿವಸ ಏನು ಆಲೋಚನೆ ಮಾಡಬೇಕು? ಈ ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕು, ಎಲ್ಲರ ಬದುಕಿಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಈ ಕಾನ್ಸ್ಟಿಟ್ಯೂಷನ್ಗೆ ಜೀವಂತವಾಗಿ ನಾವು ಜೀವ ತುಂಬಬೇಕು. ಆ ಜೀವ ತೆಗೀತಕ್ಕಂಥ ಯಾವುದೇ ಶಕ್ತಿಗಳ ಅಡ್ಡ ಬಂದ್ರೂ ನಾವು ಎದುರಿಸ್ತೇವೆ. ಈ ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾವಣೆ ಮಾಡ್ತೀವಿ ಅಂತ ಓಪನ್ ಆಗಿ ಮಂತ್ರಿಗಳು ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? 73ರಲ್ಲಿ ಏನು ಕೇಶವಾನಂದ ಭಾರತಿ ಇದರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೀವಿ, ಆ ತೀರ್ಪಿನ ಕನಿಷ್ಠವಾದಂತಹ ಜ್ಞಾನನೂ ಇಲ್ವಾ? SR ಬೊಮ್ಮಾಯಿ ಕೇಸಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಬೆಂಚ್ ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿದೆಯೋ ಕನಿಷ್ಠವಾದಂತ ಅದರ ಪ್ರಜ್ಞೆ ಇಲ್ಲದೆ ಈ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತೀವಿ ಅಂತ ಬರೀ ಕೇಂದ್ರದ ಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ನಾವ್ ಎಲ್ಲೋಗ್ತಾ ಇದ್ದೀವಿ? ಯಾರು ಕಾಪಾಡ್ಬೇಕು ಈ ಕಾನ್ಸ್ಟಿಟ್ಯೂಷನ್ ಅನ್ನ? ಈ ಕಾಪಾಡಬೇಕಾದಂತ ಸಾಮಾನ್ಯವಾದಂತ ಜನ ಯಾವ ಬ್ರಿಟಿಷರ ಕಾಲದಲ್ಲಿ ಹಿಂಸೆ ಅನುಭವಿಸಿದ್ರು, ಆ ಹಿಂಸೆ ಹೋಗ್ಬೇಕು ಅಂತ ತ್ಯಾಗ ಬಲಿದಾನಗಳಿಂದ ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು, ಮತ್ತೆ ಅವರು ಎದ್ದು ಬಂದು ಈ ಕಾನ್ಸ್ಟಿಟ್ಯೂಷನ್ ಕಾಪಾಡುವುದಿಲ್ಲ. ಈಗಿರ್ತಕ್ಕಂಥ ನಾವೇ ಈ ಕಾನ್ಸ್ಟಿಟ್ಯೂಷನ್ ಕಾಪಾಡಬೇಕಾಗತ್ತೆ. ಎಲ್ಲರ ಸಮಾನತೆಯನ್ನು ಕಾಪಾಡಬೇಕಾಗತ್ತೆ. ಜಾತಿ ಮತ ಕುಲ ಭೇದ ಇಲ್ಲದೆ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ನ ಒಂದು ಕನಸೇನಿದೆಯೋ ಆ ಕನಸನ್ನ ನಾವು ಹಂಗೆ ಉಳಿಸಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ಇಡೀ ದೇಶದ ಜನ ಇವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನದ ಬಗ್ಗೆ ನಾವೆಲ್ಲರೂ ಅರಿಯಬೇಕಾಗುತ್ತೆ. ಮತ್ತೆ ಇದನ್ನ ಉಳಿಸ್ಬೇಕಂತ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ.